ವಿಡಿಯೋ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದೊಳಗೆ ತರಕಾರಿ ಸಾಂಬಾರು ಮಾಡೋದು ಹೆಂಗಂತ ಹೇಳಿಕೊಡ್ತೈತಿ ಬರ್ರಿ. ಈರುಳ್ಳಿ, ಬೀನ್ಸ್, ಫ್ಲವರ್, ಗಜ್ಜರಿ, ಕ್ಯಾಪ್ಸಿಕಮ್, ಹೀರೆಕಾಯಿ, ಬದನೆಕಾಯಿ, ಟೊಮೆಟೊ, ಬಟಾಟಿ ಮತ್ತು ಒಣಮೆಣಸಿನ್ಕಾಯಿ ಇವನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೈತಿ. ಸ್ವಲ್ಪ ಇವು ತರಕಾರಿಗಳು ಜಾಸ್ತಿ ಇರೋದಂದ್ರೆ ಸ್ವಲ್ಪ ತೊಗರಿಬೇಳೆ ತೊಗೊಂಡೈತಿ. ಆ ತೊಗರಿಬೇಳೆನ ಸ್ವಚ್ಛಗೆ ತೊಳ್ಕೊಂಡೈತಿ. ಒಂದು ಕುಕ್ಕರ್ ತೊಗೊಂಡು ಆ ಕುಕ್ಕರಿಗೆ ಹೆಚ್ಚಿರುವಂಥ ಎಲ್ಲ ತರಕಾರಿನೂ ಹಾಕಿ ತೊಳೆದಿಟ್ಕೊಂಡಿರೋ ತೊಗರಿಬೇಳೆನೂ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೈತಿ. ಸ್ವಲ್ಪ ಎಣ್ಣೆ ಹಾಕ್ತೈತಿ. ನೀರು ಹಾಕ್ರಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 4-5 ಸೀಟಿ ಅಥವಾ 6 ಸೀಟಿ ಆದಮೇಲೆ ಸ್ಟವ್ ಆಫ್ ಮಾಡಿರಿ. ಸ್ವಲ್ಪ ಜಾಸ್ತಿನ ಕುದಿಸ್ಕೊಂಡಿರ್ತೈತಿ ನೋಡ್ರಿ. ತರಕಾರಿ ಸ್ಮ್ಯಾಶ್ ಮಾಡಿದಷ್ಟು ಸಾಂಬಾರು ಟೇಸ್ಟ್ ಆಗುತ್ತೆ. ಚೆಂದಾಗಿ ಇನ್ನೊಂದು ಸಲ ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಒಂದು ಬಾಳಿಗೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ನಾ ಸಪ್ರೇಟ್ ಒಗ್ಗರಣೆ ಕೊಡ್ತೀನಿ ನೋಡ್ರಿ. ಎಣ್ಣೆ ಕಾದ್ಮೇಲೆ ಆ ಎಣ್ಣೆಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಇವೆಲ್ಲ ಅಚ್ಚ ಖಾರ ಪುಡಿ, ಅರಿಶಿಣ ಪುಡಿ, ಸಾಂಬಾರು ಪೌಡರ್, ರಸಮ್ ಪೌಡರ್ ಹಾಕತ್ತೈತೆ ನೋಡ್ರಿ. ಸ್ವಲ್ಪ ಇವನ್ನೆಲ್ಲ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ಟವ್ ಆಫ್ ಮಾಡಿ ಆ ಒಗ್ಗರಣೆನ ಕುದಿಸಿಟ್ಟಂಥ ತರಕಾರಿಗೆ ಹಾಕ್ತೈತಿ. ಹಾಕಿ ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ಟವ್ ಹಚ್ಚಿ ಕುದಿಸ್ಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೈತಿ ನೋಡ್ರಿ. ಕಸೂರಿ ಮೆಂತ್ಯ ಹಾಕ್ತೈತಿ ನೋಡ್ರಿ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಒಂದು ಸಲ ಚೆಂದಾಗ ಕುದಿಸ್ಕೋಬೇಕು ನೋಡ್ರಿ. ಹಿಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊರಿ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಈಗ ತರಕಾರಿ ಸಾಂಬಾರು ಚೆಂದಾಗ ಕುದ್ದೈತಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತರಕಾರಿ ಸಾಂಬಾರು ರೆಡಿ. ಬಿಸಿ ಬಿಸಿ ಅನ್ನ ಜೊತೆ ತಿನ್ನೋಕೆ ತರಕಾರಿ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.